10,000 ಬಜೆಟಲ್ಲಿ ನೀವು ಈ ಮೊಬೈಲ್ಸ್ ತಗೊಂಡಿದ್ರೆ ಮಾತ್ರ ಡೆಫಿನೆಟ್ ಆಗಿ ನೀವು ನಷ್ಟ ಹೋಗ್ತೀರಾ. ಹೇ ಪ್ರೇಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ಇವಾಗ ನೆಕ್ಸ್ಟ್ 4 ಮಂತ್ಸಲ್ಲಿ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಸೇಲ್ಸ್ ಬರ್ತಾ ಇದ್ದಾವೆ. ಇಂಡಿಪೆಂಡೆನ್ಸ್ ಡೇ ಸೇಲ್, ಹಾಗೆ ಬಿಗ್ ಬಿಲಿಯನ್ ಡೇ ಸೇಲ್ಸ್, ಹಾಗೆ ದೀಪಾವಳಿ ಸೇಲ್ಸ್, ಈ ಥರ ನೆಕ್ಸ್ಟ್ 4 ಮಂತ್ಸಲ್ಲಿ 4 ನಿಂದ 5 ಸೇಲ್ಸ್ ಬರ್ತವೆ ಡೆಫಿನೆಟ್ ಆಗಿ. ಈ ಸೇಲ್ಸಲ್ಲಿ 10,000 ಬಜೆಟಲ್ಲಿ ಯಾವ ಮೊಬೈಲ್ ತಗೊಂಡಿದ್ರೆ ವ್ಯಾಲ್ಯೂ ಫಾರ್ ಮನಿ ಆಗ್ತೈತೆ ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಮಾತಾಡ್ತೀನಿ. 5 ಮೊಬೈಲ್ಸ್ ಬಗ್ಗೆ ಮಾತಾಡ್ತೀನಿ. ಈ 5 ಮೊಬೈಲ್ಸಲ್ಲಿ ನಿಮಗೆ ಇಷ್ಟ ಆಗಿರೋ ಬ್ರ್ಯಾಂಡಿಂದ ನೀವು ಮೊಬೈಲ್ ತಗೊಬೋದು ಡೆಫಿನೆಟ್ ಆಗಿ. ಹಾಗೆ ರೀಸೆಂಟಾಗಿ ನಾವು ನೋಡಿದರೆ ಮಾತ್ರ ನಮ್ಮ ಇಂಡಿಯಾದಲ್ಲಿ ಮೊಬೈಲ್ ಬ್ರ್ಯಾಂಡ್ಸು 10,000 ಮೊಬೈಲ್ಸ್ ಪ್ರೈಸ್ಗಳೆಲ್ಲ 15,000 16,000 ಆ ಥರ ಪ್ರೈಸ್ಗಳೆಲ್ಲ ಜಾಸ್ತಿ ಮಾಡಿದ್ದಾರೆ. 5 ನಿಂದ 6,000 ಜಾಸ್ತಿ ಪ್ರೈಸ್ ಮಾಡಿದ್ದಾರೆ, ಇನ್ಕ್ರೀಸ್ ಮಾಡಿದ್ದಾರೆ ಡೆಫಿನೆಟ್ ಆಗಿ. ಅದಕ್ಕೆ ನೀವು ಡೆಫಿನೆಟ್ ಆಗಿ ಸೇಲ್ಸಲ್ಲಿ ಮಾತ್ರನೇ ಮೊಬೈಲ್ ತಗೊಳಕ್ಕೆ ಟ್ರೈ ಮಾಡಿರಿ, ಇಲ್ಲ ಅಂದರೆ ಜಾಸ್ತಿ ಮನಿ ನೀವು ಲಾಸ್ ಹೋಗ್ತೀರಾ. ನಾನು ಈ 5 ಮೊಬೈಲ್ಸ್ ಲಿಂಕ್ಸ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅಲ್ಲಿ ಪ್ರೈಸ್ ಸ್ವಲ್ಪ ಜಾಸ್ತಿ ತೋರಿಸ್ತೈತೆ. ಅದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಫ್ಲಿಪ್ಕಾರ್ಟ್ಗೆ ಹೋಗ್ತೀರಾ. ಫ್ಲಿಪ್ಕಾರ್ಟ್ಗೆ ಹೋಗಿದ ಮೇಲೆ ಅಲ್ಲಿ ಕೆಳಗಡೆ ಏನನ್ನ ಕಾರ್ಡ್ ಆಫರ್ಸ್ ಇದ್ದಾವೆ, ಕೂಪನ್ ಆಫರ್ಸ್ ಇದ್ದಾವೆ ಚೆಕ್ ಮಾಡಿ 10 ನಿಂದ 12,000 ಬಜೆಟಲ್ಲಿ ಬಂದರೆ ಮಾತ್ರ ನಾನು ಇವಾಗ ಮಾತಾಡೋ ಈ 5 ಮೊಬೈಲ್ಸ್ ನೀವು ಯಾವುದೋ ಒಂದು ತಗೊಳೋದು ಒಳ್ಳೆಯದು. 12,000ಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ಸ್ಕಿಪ್ ಮಾಡೋದು ಒಳ್ಳೆಯದು ಈ 5 ಮೊಬೈಲ್ಸಲ್ಲಿ ಡೆಫಿನೆಟ್ ಆಗಿ. ಇವಾಗ ಈ ಲಿಸ್ಟಲ್ಲಿ 5th ಮೊಬೈಲ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಈ ವಿಡಿಯೋಕ್ಕೆ ಅಟ್ಲೀಸ್ಟ್ ಒಂದು 20 ಲೈಕ್ಸ್ ಅನ್ನ ಬರ್ತಾವೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಈ ಲಿಸ್ಟಲ್ಲಿ 5th ಮೊಬೈಲ್ ಬಗ್ಗೆ ಮಾತಾಡಿದ್ರೆ ಇದು ವಿವೋ ಬ್ರ್ಯಾಂಡ್ನಿಂದ ವಿವೋ T5 ಲೈಟ್ 5G. ಈ ಮೊಬೈಲ್ ಬಗ್ಗೆ ನಾವು ಮಾತಾಡಿದ್ರೆ ಇದು 6.7 ಇಂಚ್ ಡಿಸ್ಪ್ಲೇ ಜೊತೆ ಈ ಮೊಬೈಲ್ ಬರ್ತಾ ಇದೆ. 120Hz ರಿಫ್ರೆಶ್ ರೇಟ್ ಇದೆ. ಹಾಗೆ ಈ ಮೊಬೈಲಲ್ಲಿ ಯೂಸ್ ಮಾಡಿರೋ ಪ್ರಾಸೆಸರ್ ಬಗ್ಗೆ ನಾವು ಮಾತಾಡಿದ್ರೆ MediaTek Dimensity 6300 ಪ್ರಾಸೆಸರ್ ಯೂಸ್ ಮಾಡಿದ್ದಾರೆ. 6500 mAh ಬ್ಯಾಟ್ರಿ ಇರ್ತೈತೆ, 50 MP ಮೇನ್ ಸೆನ್ಸರ್ ಇರ್ತೈತೆ, 5 MP ಫ್ರಂಟ್ ಕ್ಯಾಮೆರಾ ಇರ್ತೈತೆ. ಹಾಗೆ ಆಂಡ್ರಾಯ್ಡ್ 16 ಔಟ್ ಆಫ್ ದಿ ಬಾಕ್ಸ್ ಬರ್ತಾ ಇದೆ. ಈ ಮೊಬೈಲ್ 10 ನಿಂದ 12,000 ಬಜೆಟಲ್ಲಿ ಬಂದರೆ ಮಾತ್ರ ಡೆಫಿನೆಟ್ ಆಗಿ ಒಂದು ಒಳ್ಳೆ ಮೊಬೈಲ್ ಆಗ್ತೈತೆ. ವಿವೋ ಬ್ರ್ಯಾಂಡ್ನಿಂದ ಒಂದು ಮೊಬೈಲ್ ಬೇಕಂದ್ರೆ ಮಾತ್ರ ಡೆಫಿನೆಟ್ ಆಗಿ. ನೆಕ್ಸ್ಟ್ ಮೊಬೈಲ್ ಬಗ್ಗೆ ಮಾತಾಡಿದ್ರೆ ಇದು ಪೋಕೋ ಬ್ರ್ಯಾಂಡ್ನಿಂದ ಪೋಕೋ C85X 5G. ಈ ಮೊಬೈಲ್ ಬಗ್ಗೆ ನಾವು ಮಾತಾಡಿದ್ರೆ 6.9 ಇಂಚ್ HD+ ಡಿಸ್ಪ್ಲೇ ಜೊತೆ ಈ ಮೊಬೈಲ್ ಬರ್ತಾ ಇದೆ. 120Hz ರಿಫ್ರೆಶ್ ರೇಟ್ ಜೊತೆ ಈ ಮೊಬೈಲ್ ಬರ್ತಾ ಇದೆ. ಈ ಮೊಬೈಲಲ್ಲಿ ಯೂಸ್ ಮಾಡಿರೋ ಪ್ರಾಸೆಸರ್ ಬಗ್ಗೆ ನಾವು ಮಾತಾಡಿದ್ರೆ ಯುನಿಸಾಕ್ T8300 ಪ್ರಾಸೆಸರ್ ಯೂಸ್ ಮಾಡಿದ್ದಾರೆ. 32 MP ಮೈನ್ ಕ್ಯಾಮೆರಾ ಇರ್ತೈತೆ, 8 MP ಫ್ರಂಟ್ ಕ್ಯಾಮೆರಾ ಇರ್ತೈತೆ, 6300 mAh ಬ್ಯಾಟ್ರಿ ಇರ್ತೈತೆ, 15 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಹಾಗೆ ಆಂಡ್ರಾಯ್ಡ್ 16 ಜೊತೆ ಈ ಮೊಬೈಲ್ ಬರ್ತಾ ಇದೆ. ಈ ಮೊಬೈಲ್ ಅಷ್ಟೇ 10,000 ನಿಂದ 12,000 ಬಜೆಟಲ್ಲಿ ಬರೋ ಅವಕಾಶ ಜಾಸ್ತಿ ಇದೆ. ಈ ಬಜೆಟಲ್ಲಿ ಬಂದರೆ ಮಾತ್ರ ಡೆಫಿನೆಟ್ ಆಗಿ ನೀವು ಈ ಮೊಬೈಲ್ನ ಕನ್ಸಿಡರ್ ಮಾಡ್ಬೋದು. ಈ ಲಿಸ್ಟಲ್ಲಿ ಇವಾಗ ನಾವು ಥರ್ಡ್ ಮೊಬೈಲ್ ಬಗ್ಗೆ ಮಾತಾಡಿದ್ರೆ ಇದು ಮೋಟೋ ಬ್ರ್ಯಾಂಡ್ನಿಂದ ಮೋಟೋ G37 ಪವರ್ 5G. ಈ ಮೊಬೈಲ್ ಅಷ್ಟೇ 10 ನಿಂದ 12,000 ಬಜೆಟಲ್ಲಿ ಬರೋ ಅವಕಾಶ ಜಾಸ್ತಿ ಇದೆ. ಆ ಬಜೆಟಲ್ಲಿ ಬಂದರೆ ಮೋಟೋ ಬ್ರ್ಯಾಂಡ್ನಿಂದ ಬೇಕಂದ್ರೆ ಡೆಫಿನೆಟ್ ತಗೋಬೋದು. ಈ ಮೊಬೈಲ್ ಬಗ್ಗೆ ನಾವು ಮಾತಾಡಿದ್ರೆ 6.6 ಇಂಚ್ ಡಿಸ್ಪ್ಲೇ ಇದೆ, HD+ ಡಿಸ್ಪ್ಲೇ ಇದು. ಹಾಗೆ MediaTek Dimensity 6400 ಪ್ರಾಸೆಸರ್ ಯೂಸ್ ಮಾಡಿದ್ದಾರೆ. 50 MP ಮೇನ್ ಸೆನ್ಸರ್ ಇರ್ತದೆ ಬ್ಯಾಕ್ ಸೈಡ್. ಹಾಗೆ 7000 mAh ಬ್ಯಾಟ್ರಿ ಇರ್ತೈತೆ, 30 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಆಂಡ್ರಾಯ್ಡ್ 16 ಜೊತೆ ಇದು ಬರ್ತಾ ಇದೆ. ಡೆಫಿನೆಟ್ ಆಗಿ ಆ ಬಜೆಟಲ್ಲಿ ಬಂದರೆ ಮಾತ್ರ ಈ ಮೊಬೈಲ್ ನೀವು ಕನ್ಸಿಡರ್ ಮಾಡ್ಬೋದು. ಇವಾಗ ಸೆಕೆಂಡ್ ಮೊಬೈಲ್ ಬಗ್ಗೆ ಮಾತಾಡಿದ್ರೆ ಇದು ರೆಡ್ಮಿ ಬ್ರ್ಯಾಂಡ್ನಿಂದ ರೆಡ್ಮಿ A7 Pro 5G. ಈ ಮೊಬೈಲ್ ಬಗ್ಗೆ ನಾವು ಮಾತಾಡಿದ್ರೆ ಇದು 6.9 ಇಂಚ್ HD+ ಡಿಸ್ಪ್ಲೇ ಜೊತೆ ಬರ್ತಾ ಇದೆ. ಹಾಗೆ ಇದರಲ್ಲಿ ಯುನಿಸಾಕ್ T8300 ಪ್ರಾಸೆಸರ್ ಯೂಸ್ ಮಾಡಿದ್ದಾರೆ. 32 MP ಮೈನ್ ಸೆನ್ಸರ್ ಇರ್ತೈತೆ. ಫ್ರಂಟ್ ಕ್ಯಾಮೆರಾ ಬಗ್ಗೆ ನಾವು ಮಾತಾಡಿದ್ರೆ 8 MP ಫ್ರಂಟ್ ಕ್ಯಾಮೆರಾ ಇರ್ತೈತೆ, 6300 mAh ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಆಂಡ್ರಾಯ್ಡ್ 16 ಜೊತೆ ಈ ಮೊಬೈಲ್ ಬರ್ತಾ ಇದೆ. ನಾವು ಫೈನಲ್ ಆಗಿ ಫಸ್ಟ್ ಮೊಬೈಲ್ ಬಗ್ಗೆ ಮಾತಾಡಿದ್ರೆ ಇದು ರಿಯಲ್ಮಿ ಬ್ರ್ಯಾಂಡ್ನಿಂದ ರಿಯಲ್ಮಿ P4 ಲೈಟ್ 5G. ಈ ಮೊಬೈಲ್ ಬಗ್ಗೆ ನಾವು ಮಾತಾಡಿದ್ರೆ ಇದು 6.8 ಇಂಚ್ ಡಿಸ್ಪ್ಲೇ ಜೊತೆ ಈ ಮೊಬೈಲ್ ಬರ್ತಾ ಇದೆ. MediaTek Dimensity 6300 ಪ್ರಾಸೆಸರ್ ಯೂಸ್ ಮಾಡಿದ್ದಾರೆ. 13 MP ಮೇನ್ ಸೆನ್ಸರ್ ಇರ್ತೈತೆ. ಇದು 7000 mAh ಬ್ಯಾಟ್ರಿ ಜೊತೆ. ಹಾಗೆ ಆಂಡ್ರಾಯ್ಡ್ 16 ಜೊತೆ ಈ ಮೊಬೈಲ್ ಬರ್ತಾ ಇದೆ. ಈ 5 ಮೊಬೈಲ್ಸಲ್ಲಿ ಯಾವುದೋ ಒಂದು ನಿಮ್ಗೆ ಇಷ್ಟ ಆಗಿರೋ ಬ್ರ್ಯಾಂಡಿಂದ ನೀವು ತಗೋಬೋದು ಡೆಫಿನೆಟ್ ಆಗಿ. ಇವಾಗ ಮಾತ್ರ ಪ್ರೈಸ್ಗಳು ಜಾಸ್ತಿ ಇದ್ದಾವೆ. ಸೇಲ್ಸಲ್ಲಿ ತಗೊಳೋದೇ ಒಳ್ಳೆಯದು ಡೆಫಿನೆಟ್ ಆಗಿ. ಈ 5 ಮೊಬೈಲ್ಸಲ್ಲಿ ಒಂದು ಮೊಬೈಲ್ ತಗೊಳೋದು ಒಳ್ಳೆಯದು ಡೆಫಿನೆಟ್ ಆಗಿ. 5 ಮೊಬೈಲ್ಸ್ ವ್ಯಾಲ್ಯೂ ಫಾರ್ ಮನಿ ಮೊಬೈಲ್ಸ್ ಆಗ್ತವೆ. ನಿಮಗೆ ಇಷ್ಟ ಆಗಿರೋ ಬ್ರ್ಯಾಂಡಿಂದ ನೀವು ತಗೋಬೋದು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಏನಾನ ಆಫರ್ಸ್ ಬರ್ತಾ ಇದ್ದಾವೆ ಅಂದರೆ ಕಾರ್ಡ್ ಆಫರ್ ಆಗ್ಬೋದು, ಇಲ್ಲ ಅಂದರೆ ಏನಾನ ಕೂಪನ್ ಆಫರ್ಸ್ ಬರ್ತಾ ಇದ್ದಾವೆ ಅಂತ ಚೆಕ್ ಮಾಡಿ ಆ ಬಜೆಟಲ್ಲಿ 10,000 ನಿಂದ 12,000 ಬಜೆಟಲ್ಲಿ ಬಂದರೆ ಮಾತ್ರ ತಗೊಳೋದು ಒಳ್ಳೆಯದು ಡೆಫಿನೆಟ್ ಆಗಿ. ಈ ವಿಡಿಯೋ ಇಷ್ಟ ಪ್ರೇಕ್ಷಕರೇ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.